ಹಲೋ ಮ್ಯಾಜಿಕೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರೂ ಪೂಜೆಗೆ ಸಿದ್ಧ ಮಾಡಿರ್ತಾರೆ ಶ್ರೀರಾಮನವಮಿಗೆ. ಸಂಗೀತ ಬಂದು ಅವ್ರ ಅತ್ತೆನ ಪೂಜೆಗೆ ಕರೀತಾರೆ. ಅಷ್ಟರಲ್ಲಿ ಶ್ರವಣ ಬಂದು ಸೀರೆ ಉಡುಗೊರೆ ಕೊಟ್ಟಾಗ ಅಜ್ಜಿ ಹೇಳ್ತಾರೆ, ನೋಡು ನನಗೆ ಹತ್ತಳ್ಳಿಗೆ ಹಂಚಿದ್ರು ಕೂಡ ಬೇಕಾದಷ್ಟು ಆಸ್ತಿ ಇದೆ, ಅವಶ್ಯಕತೆ ಇಲ್ಲ, ಆದ್ರೆ ಅದ್ರ ಮುಂದೆ ಪ್ರೀತಿ ದೊಡ್ಡದು, ಹಾಗಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ. ಆಯ್ತು ಅತ್ತೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಮಾಡ್ತೆ. ಶ್ರವಣ, ಈ ನಿಂಗಮ್ಮಜ್ಜಿ ಬಾಯಿನಲ್ಲಿ ಮತ್ತಿ ಇದೆ, ಖಂಡಿತ ನಿನ್ನ ಜೀವನ ಸುಖಮಯವಾಗಿರ್ತದೆ. ನೀನು ಎಲ್ಲರಂತೆ ನೀನು ಕೂಡ ಏನೆಲ್ಲ ಕಳ್ಕೊಂಡಿದೆ ಅದೆಲ್ಲ ಗಳಿಸ್ಕೊಳ್ತೀಯ, ಈಗ ಖಂಡಿತ ಚೆನ್ನಾಗಿ ಬದುಕ್ತೀಯ. ಈ ಕಡೆ ಮನೆಯಲ್ಲಿ ಪಾಪ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅಜ್ಜಿ, ಅಂದ್ರೆ ಸಂಗೀತ ನಮ್ಮ ದೇವಿಯಾನಿ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡ್ರಿ ತಗೊಳ್ಳಿ ಪ್ರಸಾದನ ಅಂತ ಹೇಳ್ಕೊಡ್ತಾರೆ. ಅಯ್ಯೋ ಏನ್ ಭಾಗ್ಯ ನಮ್ಮ, ಬೇಜಾರಾಗ್ತಾ ಇದೆ. ಯಾಕತೆ ಹೀಗಿದ್ದೀರಾ? ಇನ್ನೇನು ಖುಷಿಯಾಗಿರ್ಲ, ಮಗ ಮಗಳು ಎಲ್ಲ ಸೊಸೆ ನಗ್ನಗ್ತಾ ಇರುವಂತ ಈ ಮನೆ ಬಿಕೋ ಮತ್ತೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಹಬ್ಬಕ್ಕೆ. ಇನ್ನೇನು ಹೇಳಮ್ಮ. ಶ್ರವಣ ಪ್ರತಿ ವರ್ಷ ನನಗೆ ಸೀರೆ ತರ್ತಿದ್ದ, ಅಮ್ಮ ಅಮ್ಮ ಅಂತ ಅನ್ಕೊಂಡು. ಹಾಗಂತಿದ್ದ ಹಾಗೇನೆ ಕಾಲಿನ ಬಳಿ ಸದ್ದಾಗುತ್ತೆ. ದೇವಿಯಾನಿ ಒಂದ್ ನಿಮಿಷ ಬಂದೆ ನಾನೇ ಅಂತೇಳಿ ಹೋಗ್ತಾಳೆ. ಪಾರ್ಸಲ್ ಎತ್ಕೊ ಬರ್ತಾಳೆ. ಜ್ಞಾಪಿಸ್ಕೊಳ್ತಾ ಇದ್ರಲ್ಲ ಮಗನ್ನ, ನೋಡಿ ಅವರೇ ನಿಮ್ಗೆ ಉಡುಗೊರೆ ಕಳ್ಸಿದ್ದಾರೆ ಅಂತ. ಬಿಚ್ಚ ಸೀರೆನೇ ಇರ್ಬೇಕು. ಬಿಚ್ಚು ನೋಡಿದ್ರಿ, ಹೌದು ಸೀರೆ, ಹೌದಲ್ಲ ಅದೀಗ ಗೆಸ್ ಮಾಡಿದ್ರಿ, 3 ಸೀರೆ ಕಳ್ಸಿದ್ದಾರೆ ನೋಡಿ, ಲೆಟ್ರು ಇದೆ. ತೆಗೆದು ಶುರು ಮಾಡ್ತಾಳೆ, ಪ್ರೀತಿಯ ಅಮ್ಮನಿಗೆ ಇದು ನಿಮ್ಗೆ ತಗೊಳ್ಳಿ ಅಂತೇಳಿ. ಪರವಾಗಿಲ್ಲ ಓದಿ, ಇಲ್ಲ ಓದಿ. ಪ್ರೀತಿಯ ಅಮ್ಮನಿಗೆ, ಅಮ್ಮ ನೀವು ಅಲ್ಲಿದ್ರು ಕೂಡ ನಮ್ಗೆ ನಿಮ್ಮನ್ನ ಬಿಟ್ಟಿದೀವಿ ಅನ್ನುವಂತ ನೋವು ಕಾಡ್ತಾನೆ ಇದೆ, ಆದ್ರೆ ಆದಷ್ಟು ಬೇಗ ಬಂದ್ಬಿಡ್ತೀವಿ. ನಿಮ್ಗೆಲ್ರಿಗೂ ಕೂಡ ಹಬ್ಬದ ದಿನ ಒಳ್ಳೇದಾಗ್ಲಿ ಅಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿ ಅಂತ ಹೇಳ್ತಾರೆ. ಈ ಕಡೆ ನಿಂಗಮ್ಮಜ್ಜಿ ಸಂಗೀತ ಹೋಗಿ ಹಾರ ಹಾಕಿ ತುಳಸಿದು ಅಂತ ಹೇಳ್ಕೊಡಕ್ ಹೋಗ್ತಾಳೆ. ಹಾಗಂದಾಗ ಅಜ್ಜಿ ಇದ್ದವರು, ಏನೇ ನೀನು ಇನ್ನು ನಾನೇ ಹಾಕ್ಬೇಕಾ, ಇಬ್ರಿಲ್ವ ಸೊಸೆದಿರೋ, ಹಾಕೋಗಿ ಅಷ್ಟೊಂದು ನಚ್ಚಿ ಬಂದ್ಬಿಟ್ಟು ಮೊಮ್ಮಕ್ಳು ಹಾಕ್ಬೋದಾ, ಅದ ಹಾಕು ಮೊಮ್ಮಗ್ನೆ ಅಂತಾರೆ. ಅವನೇ ಎತ್ಕೊಂಡೋಗಿ ಹಾಕ್ತಾನೆ. ನಿಮ್ ಜೊತೆನಲ್ಲಿ ಇದೊಂದು ಹೋಗ್ಬೇಕಿತ್ತು, ಸದ್ಯ ಭೂಮಿ ಸೇರ್ಕೊಳ್ತಾಳೆ ಜೊತೆನಲ್ಲಿ ಹಾಕ್ತಾರೆ. ಖುಷಿ ಆಗುತ್ತೆ ಅಜ್ಜಿಗೆ. ಎಲ್ಲ ಬನ್ನಿ ಪೂಜೆ ಮಾಡೋಣ ಅಂತ ಹೇಳ್ಕೊಳ್ತಾಳೆ. ಈ ಕಡೆ ಚಂದ್ರಿಕಾ, ಎಲ್ಲಿ ನಮ್ಮಮ್ಮ ನೋಡಿದ್ರೆ ಸ್ವಲ್ಪನೇ ಸರಿತಾ ಇದ್ದಾಳೆ, ಸಂಪೂರ್ಣ ಸರ್ಕೋಗ್ಬಿಟ್ರೆ ಆಸ್ತಿ ಚೊಂಬೆ ನಮ್ಗೆ ಅಂತಾಳೆ. ಕಣ್ಣೀರ್ ಹಾಕ್ತಾ ಇರ್ತಾರೆ ರಾಮಣ್ಣ. ಶ್ರವಣ ಯಾಕೆ ಬಾವಾ ಅಂದಾಗ, ಇನ್ನೇನು ಶ್ರವಣ, ಅತಿಥಿ ಬಂದಂಗೆ ಬಂದಿದ್ದೀನಿ ಹಬ್ಬಕ್ಕೆ, ಎಲ್ಲ ಚೆನ್ನಾಗಿದ್ದಿದ್ರೆ ನಾನು ಕೂಡ ಎಲ್ರಂತೆ ಮನೆ ಮಗನಾಗಿ ತಮ್ಮ ನಾನು ಜೊತೆನಲ್ಲಿದ್ದು ಸಂಭ್ರಮದಿಂದ ಜೋರಾಗಿ ಹಬ್ಬ ಮಾಡ್ಬೋದಿತ್ತು. ಅದಕ್ಕೆ ಅಜ್ಜಿನೂ ಕೂಡ ನಿಂತ್ಕೊಳ್ತಾರೆ. ಈ ಕಡೆ ಪೂಜೆ ಮಾಡ್ತಾ ಇರ್ತಾರೆ ಅಜ್ಜಿ. ಸಂಗೀತ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಸತ್ಯ ಮಂಕಾಗಿ ನಿಂತಿರ್ತಾನೆ. ಅದಕ್ಕೆ ಅಜ್ಜಿ ಇದ್ದವ್ರು, ಯಾಕೋ ಸತ್ಯ ಹಿಂಗ್ ನಿಂತಿದೀಯಾ, ಒಳ್ಳೆ ಗರ ಬಿಡ್ದನಾಗೆ, ಯಾಕೋ ಇಷ್ಟು ಬೇಸರ ಮುಖದಲ್ಲಿ ಅಂತಾರೆ. ಅಂದಾಗ, ಅಯ್ಯೋ ಏನು ಹೇಳಿ, ಆಂಜನೇಯ ಒಬ್ಬನೇ ಇದ್ದೀನಿ, ನನ್ನ ರಾಮ ಸೀತೆ ಎಲ್ಲ ಬಿಟ್ಟೋಗಿದ್ದಾರೆ ನನ್ನನ್ನ, ಈ ಕಪಿ ವಾನರ ಸೇನೆ ಜೊತೆ ನಾನು ಇದ್ದೀನಿ ಅಂತ ಅಂತಿದ್ದಾಗೇನೆ ಅಜ್ಜಿ, ಕೊಡ್ತೀನಿ ನೋಡು, ಈ ಹಬ್ಬ ಆಗದೆ ಇರ್ಬೇಕಿತ್ತು, ನೀನ್ ಮಾಡ್ತಿದ್ದೆ ನಾನು. ಅದಕ್ಕೆ ದೇವಿ ಅಂತ, ಯಾಕಪ್ಪ ನಾವು ನಿನ್ನ ಮನುಷ್ಯನ್ ಕಾಣಲ್ವಾ, ನಾವು ಕಪಿಸೇನೆ ಏನ್ ಕಾಣ್ತೀವ, ಇವತ್ತು ಹಬ್ಬನೇ ಅಲ್ದಿದ್ರೆ ನಿನ್ನ ಇದು ಗೇಟಿಂದ ಆಚೆ ಥ್ರೋ ಮಾಡ್ಬಿಡ್ತಿದ್ದೆ ನಿನ್ನ. ಅದಕ್ಕೆ ಅಜ್ಜಿ ಅಂತ, ಹೌದು ಹಂಗಾಗಿ ಉಳ್ಕೊಂಡಿದ್ಯಾ, ಅಯ್ಯೋ ಬದುಕಿತ್ತು ಬಡ ಜೀವ ಬಿಡಿ ಅಂತಾನೆ. ಸರಿ ಅಷ್ಟ್ರಲ್ಲಿ ದೇವಿಯಾನಿ, ಅತ್ತೆ ಹೇಗೂ ಬೇಸರ ಅಂತಿರಲ್ಲ, ಒಂದ್ ಹೆಜ್ಜೆ ನಾವು ಕೂಡ ಹೋಗ್ಬರೋಣ ಬನ್ನಿ ಹಳ್ಳಿಗೆ. ಅದಕ್ಕೆ ಅಜ್ಜಿ ಅಂತಾರೆ, ಇಲ್ಲಪ್ಪ ನಾನ್ ಬರಲ್ಲಮ್ಮ, ನಾನ್ ಬರಲ್ಲ ಅಂದ್ಮೇಲೆ ಬರಲ್ಲ ಅಂತಾರೆ. ಯಾಕೆ ಅತ್ತೆ ಅಂದಾಗ, ಅಲ್ಲಮ್ಮ ಕರೆಯದೇ ಬಂದ್ರು ಹೇಳಲ್ವ ದೊಡ್ಡವರಾಗೇನೆ, ಅದಕ್ಕೆ ಸತ್ಯನ ಧ್ವನಿಗೂಡಿಸ್ತಾರೆ. ಹೌದು ಸರ್ವಜ್ಞ, ಹೌದಲ್ವಾ, ಆದ್ರೂ ನೀವು ಹೋಗ್ಬೋದಲ್ವಾ. ಹೋಗ್ಬಾರ್ದು ಸತ್ಯ, ಮರ್ಯಾದೆ ಇರೋದಿಲ್ಲ. ಅವಳು ಬೇಕಿದ್ರೆ ನಿಂಗಮ್ಮ. ಅದಕ್ಕೆ ಪಲ್ಲವಿ ಅಂತಾರೆ, ಅಲ್ಲ ನಿಮ್ ಬೀಗ್ರಿಗೆ ಹುಷಾರಿಲ್ಲ, ನೋಡೋಕ್ತಾನೆ ಹೋಗುವುದು ನೀವು, ಆನೆಯಲ್ಲಿ ಹೋಗ್ಬೋದಲ್ಲ. ಅಯ್ಯೋ ಹೋದ್ರೆ ಏನಂತ ಗೊತ್ತಾ, ನಿನ್ ಮಗಳು ಹೊಗೆ ಹಾಕಿಸ್ಕೊತಾ ಇದ್ದಾಳೆ, ಬಂದು ನೋಡ್ಕೊಂಡು ಹೋಗು ಅಂತ ಕರೆದ್ಲ, ಅದಕ್ಕೆ ಬಂದಿದೀಯಾ ಅಂತ ಕೊಂಕು ನೋಡಿತಾಳೆ, ಹಾಗಾಗಿ ನಾನು ಹೋಗಲ್ಲ. ಅದಕ್ಕೆ ಪಲ್ಲವಿದಾರ, ನಾನು ನೋಡ್ಕೋತೀನಿ ಬಿಡಿ ದೇವಿನಕ್ಕ, ಹೋಗ್ ಬನ್ನಿ ಅಂತಾರೆ. ಅವ್ಳು ಖುಷಿಯಾಗಿ ಹೋಗುತ್ತೆ, ಯಾಕೆಂದ್ರೆ ಅಲ್ಲಿ ಸಂಚು ಮಾಡ್ಬೇಕಲ್ಲ ಮಗಳ ಜೊತೆ ಸೇರ್ಕೊಂಡು. ಏನಿಲ್ಲ ಅತ್ತೆ, ಅವ್ಳಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ, ನಿಂಗಮ್ಮಜ್ಜಿಗೆ ಸಿಟ್ಟು, ಎಲ್ಲಿ ಏನಾರೋ ಒಂದ್ ಎಡವಟ್ ಮಾಡಿ ಸಂಗೀತಕ್ಕೆ ತೊಂದರೆ ತರ್ತಾಳೋ ಅಂತೇಳಿ ನಾಟಕ ಆಡ್ತಾಳೆ. ಆಯ್ತು ಹೋಗ್ಬಾ ಅಂತಾಳೆ. ಹಂಗ ಅಂತಿದ್ದಂಗೆ ಗ್ರೀನ್ ಸಿಗ್ನಲ್ ಸಿಕ್ಕದೆ ತಡ ಓಡ್ತಾಳೆ. ಈ ಕಡೆ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಪೂಜೆ ಎಲ್ಲ ಆದ್ಮೇಲೆ ಎಲ್ರು ಒಬ್ಬೊಬ್ಬರಾಗ ಆಶೀರ್ವಾದ ಪಡ್ಕೋತಾರೆ. ಆಶೀರ್ವಾದ
ರಾಮಣ್ಣ ಮತ್ತೆ ಸಂಗೀತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ಅಜ್ಜಿ ಇದ್ದರು ಈ ನಿಂಗಮ್ಮಜ್ಜಿ ಪರಿವಾರ ಸೊಸೆ ಮಗ ಕಾಲ ಚೆನ್ನಾಗಿರ್ಲಪ್ಪ ಅಂದಾಗ ಖುಷಿ ಪಡ್ತಾರೆ. ಆನಂತರ ರಾಧಾ ಮತ್ತೆ ಕೇಶವ ಬಂದು ನಮಸ್ಕಾರ ಮಾಡ್ಕೊಳ್ತಾರೆ. ವ್ಯಾಪಾರ ವ್ಯವಹಾರ ಅಂತ ಕೈ ಸುಟ್ಕೊಂಡಿದ್ ಸಾಕು ಅಲ್ದಿದ್ದು ಇನ್ಮೇಲೆ ನಮ್ಮದೇ ತೋಟ ತುಡಿಕೆ ಜಮೀನು ಅಂತ ನೋಡ್ಕೊಂಡು ಸುಖವಾಗಿರಿ ಅಂತಾರೆ. ಖುಷಿಯಾಗೋಗುತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ. ಅಂದ್ರ ಮಯೂರಿ ಬರ್ತಾಳೆ. ಮಯೂರಿ ಬಂದಾಗ ಕಾಲ ಚೆನ್ನಾಗಿರು ಕಂದ ನನ್ನತ್ತ ಅಂತ ಹೇಳಿ ಅರಿಸ್ತಾರೆ. ನಚ್ಚಿ ಬಂದು ನಮಸ್ಕಾರ ಮಾಡ್ತಾ ಆಗ ಅವಳು ಕೂಡ ಜೊತೆನಲ್ಲಿ ಬರ್ತಾಳೆ. ಹಂಚು ನನ್ನ ಮೊಮ್ಮಗ್ನೆ ಚೆನ್ನಾಗಿರಪ್ಪ ಅಂತಾರೆ ಹೊರ್ತು ಅವಳನ್ನ ಅರ್ಸೋದಿಲ್ಲ. ಭೂಮಿ ನನಗೂ ಆಶೀರ್ವಾದ ಮಾಡಿ ಅಂದಾಗ ಆಯ್ತು ಚೆನ್ನಾಗಿರು ಅಂತ ಹೇಳಿ ಹೇಳ್ತಾರೆ. ರಾಮ ಮಂತ್ರ ಯಾರಿಗಾರ ಬಂದ್ರೆ ಹೇಳಿ ರಾಮನಾಮನ ಅಂತ ಅಂದಾಗ ಯಾರು ಕೂಡ ಮುಂದೆ ಬರೋಲ್ಲ. ಮಯೂರಿ ಹೇಳ್ತೀನಿ ಅಂತ ಅಂತೇಳಿ ಎಷ್ಟೇ ಆಗ್ಲಿ ನನ್ನ ಮಡ್ಲಲ್ಲಿ ಬೆಳೆದಂತ ಕಂದ ನೀನ್ ಬಿಡು, ಈ ಬಾರಿಲಿ ಒಳ್ಳೆ 3 ಅಡಿ ಚೋಟುತ್ತ ಇದೆಯಲ್ಲ ಬಾರಿಲಿ ಮುಂದಕ್ಕೆ ಅಂತ ಅವಳು ಹಿಂದಕ್ಕೆ ಹೊಟ್ಟೋಗ್ಬಿಡ್ತಾಳೆ. ಭೂಮಿ ಇದ್ದವಳು ನಾನು ಹೇಳ ಎಲ್ಲದಕ್ಕೂ ಬಂದ್ಬಿಡ್ತಾಳೆ, ನಾನ್ ಹೇಳ ಅಂತ ಹೇಳಿ ಅಂತಾರೆ. ಕೊನೆಗತ್ಲೆಗೆ ಸಂಗೀತ ಮತ್ತೆ ರಾಧನ್ನ ಇಬ್ರು ಕೈಲಿ ಪೂಜೆ ಮಾಡಿಸ್ತಾರೆ. ಇಬ್ರು ಸೊಸೆರು ಮಾಡಿ ಅಂತ ಹೇಳಿ ಇವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಇನ್ನ ಪೂರ್ಣ ಆಗುತ್ತೆ ಹಬ್ಬ ಅಂತೇಳಿ ಅಜ್ಜಿ ಅಂತಾರೆ. ಬರ್ತಾರೆ. ಬಂದ್ಬಿಟ್ಟಲ್ಲಿ ಆಂಜನೇಯನ ಪೂಜೆ ಮಾಡಿಸಿ ಕುಂಕುಮ ತಗೋತಾ ಇರ್ತಾರೆ. ತಾಳಿಗೆ ಹಾಕ್ತಾ ಇರ್ತಾರೆ. ಅಷ್ಟೇ ಪಾಪ ಮಯೂರಿ ಅಡ್ಡ ಬಂದು ಕಾಪಾಡ್ಕೊಳ್ತಾಳೆ. ನಿಜಕ್ಕೂ ಹೆಜ್ಜೆಜ್ಜಿಗೂ ಮಯೂರಿ ಎಷ್ಟು ಚೆನ್ನಾಗಿ ಕಾಪಾಡ್ತಾಳೆ ಅಂದ್ರೆ ನಚಿಗೆ ಅವಳೇ ಹೆಂಡತಿ ಆಗ್ಬಾರ್ದು ಅಂತ ಪದೇ ಪದೇನೂ ಕೂಡ ಹೇಳ್ತಾ ಇರ್ತೇನೆ ನಾನು. ಖಂಡಿತವಾಗ್ಲೂ ಅವಳೇ ಸೂಕ್ತ. ಭೂಮಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತಾಳೆ. ಮಾಂಗಲ್ಯ ಕಿತ್ತು ಬಂದ್ಬಿಡತ್ತೆ. ಅಲ್ಲೊಬ್ರು ಇದ್ದಕ್ಕಿದ್ದಂಗೆ ಅಪರಿಚಿತರು ಒಬ್ರು ಬರ್ತಾರೆ, ಸನ್ಯಾಸಿ ತರ ಬಂದ್ಬಿಟ್ಟು ಅಪಾಯ ಕಾದಿದೆ, ಆಪತ್ತು ಬಂದು ಮೈಗತ್ತಿದೆ, ಕಾಪಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ ಅಂತೇಳಿ ಜ್ಯೋತಿಷ್ಯ ನುಡಿತಾರೆ. ಇವಳಿಗೆ ಗಾಬರಿ ಆಗ್ಬಿಡುತ್ತೆ. ತಕ್ಷಣ ಸತ್ಯಣ್ಣಂಗೆ ಫೋನ್ ಮಾಡ್ತಾಳೆ. ಅಜಿತನ ನೆನಪಾಗಿ ಸತ್ಯಣ್ಣಂಗೆ ಫೋನ್ ಮಾಡಿದ್ರೆ ಸತ್ಯಣ್ಣ ಹೌದಮ್ಮ ರೋಡಿಗಳನ್ನೆಲ್ಲ ಒಡೆದು ಬಿಸಾಕಿದ್ರಂತೆ, ಅದ್ರ ರೌಡಿಗಳೇ ಪೊಲೀಸ್ನವ್ರನ್ನೆಲ್ಲ ಒಡೆದಾಕ್ಬಿಟ್ಟಿದಾರಂತೆ. ಅಜಿತಂಗೆ ಏನಾಗಿದ್ಯೋ ಏನೋ ಗೊತ್ತಾಗ್ತಾ ಇಲ್ಲ ಭೂಮಿ. ನನಗೂ ಕೂಡ ಅದೇ ಆತಂಕ ಶುರು ಆಗ್ಬಿಟ್ಟಿದೆ. ಸದ್ಯ ಅಜಿತ ಜೋಪಾನವಾಗಿದ್ರೆ ಸಾಕು. ಏನ್ ಸತ್ಯಣ್ಣ ಹೇಗಂತೀರಾ, ನನಗೆ ನಿಲ್ತಾ ಇಲ್ಲ ಜೀವ ಅಂತ ಹೇಳಿ ಒದ್ದಾಡ್ತಾಳೆ ಭೂಮಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ.